ಈ ವೀಕ್ಷಕರೇ, ನಿಮಗೆ ಜನ ವಶೀಕರಣವಾಗಬೇಕು, ಸ್ಥಳ ವಶೀಕರಣ ಆಗಬೇಕು, ಅಧಿಕಾರ ವಶೀಕರಣ ಆಗಬೇಕು, ಹಾಗೆ ಧನ ವಶೀಕರಣವಾಗಬೇಕಾದರೆ ಬಲಿಷ್ಠ ವನಸ್ಪತಿ ಉತ್ತರಾಣಿ ಗಿಡದ ಬೇರಿನಿಂದ ಈ ತಂತ್ರ ಮಾಡಿ ಸಾಕು. ಜನ ಮನ ಧನ ನಿಮಗೆ ವಶೀಕರಣ ಆಗಿ ಆಗುತ್ತೆ. ಸಂಜೀವಿನಿ ಶಕ್ತಿ ಇರುವಂತಹ, ಸಂಜೀವಿನಿ ಪ್ರಯೋಗ ಇರುವಂತಹ ಸಸ್ಯ ಇದು. ಔಷಧಿಗಳ ಗುಣಗಳನ್ನ ಹೊಂದಿರುತ್ತದೆ ಈ ದೈವಿಕ ವನಸ್ಪತಿ. ನೋಡಿ, ಉತ್ತರಾಣಿ ಗಿಡದಲ್ಲಿ ಅತೀಂದ್ರಿಯ ಶಕ್ತಿಗಳ ಪ್ರಯೋಗ ಇರುತ್ತೆ, ದೇವತೆಗಳ ಆಶೀರ್ವಾದ ಇರ್ತದೆ. ಉತ್ತರಾಣಿ ಗಿಡದ ಶಕ್ತಿಯಿಂದ ಈ ಪ್ರಯೋಗ ಮಾಡಿದ್ರೆ ನಿಮ್ಮ ಅದೃಷ್ಟವೇ ಬದಲಾಗೋದು ಗ್ಯಾರಂಟಿ. ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜನರಿಂದ, ಸ್ನೇಹಿತರಿಂದ, ಸಹೋದ್ಯೋಗಿಗಳಿಂದ, ಉದ್ಯೋಗಸ್ಥರಿಂದ, ಮೇಲಧಿಕಾರಿಗಳಿಂದ ಹಾಗೂ ಕುಟುಂಬಸ್ಥರಿಂದ ಏನಾದರೂ ಅಡ್ಡಿ ಆತಂಕಗಳು ಬರ್ತಾ ಇದ್ದರೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಇವರೇ ಅಡ್ಡಿ ಮಾಡ್ತಾ ಇದ್ದರೆ, ಅಂತಹ ವ್ಯಕ್ತಿಗಳಿಗಾಗಿ ಉತ್ತರಾಣಿ ಗಿಡದ ಸಹಾಯ ನೀವು ತಗೊಳ್ಳಿ. ಏನು ಈ ವ್ಯಕ್ತಿಗಳು ನಿಮ್ಮಂತೆ ವಶೀಕರಣ ಆಗಬೇಕು? ಹೌದು, ತಂತ್ರಶಾಸ್ತ್ರದಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ. ಉತ್ತರಾಣಿ ಗಿಡದ ಕಡ್ಡಿಯನ್ನು ನೀವು ಅಮಾವಾಸ್ಯೆ ದಿನ ಅಥವಾ ರವಿವಾರ ಅಥವಾ ಹುಣ್ಣಿಮೆ ದಿನಗಳಲ್ಲಿ ತೆಗೆದುಕೊಂಡು ಬನ್ನಿ. ಸಾಣೆ ಕಲ್ಲಿಗೆ ನೀರು ಹಾಕ್ಬಿಟ್ಟು ಆ ಒಣಗಿರುವಂಥ ಕಡ್ಡಿನ ಚೆನ್ನಾಗಿ ತಿಕ್ಕಿ ತೇದಿ ಅದರಲ್ಲಿ ಗಂಧ ಬರುತ್ತೆ. ಆ ಗಂಧವನ್ನು ತಿಲಕವಾಗಿ ನೀವು ಹಗಣೆಗೆ ಹಚ್ಕೊಂಡು ಹೋಗಿ ವೀಕ್ಷಕರೇ, ನಿಮಗೆ ಕೆಲಸ ಆಗುವಂಥ ವ್ಯಕ್ತಿಯ ಎದುರು ಹೋಗಿ ನಿಂತ್ಕೊಳ್ಳಿ. ಆ ವ್ಯಕ್ತಿ ನಿಮಗೆ ಜನಾಕರ್ಷಣೆಗೆ ಒಳಗಾಗ್ತಾನೆ. ಅವರು ನಿಮಗೆ ಅಡ್ಡಿ ಆತಂಕಗಳು ಮಾಡೋದಿಲ್ಲ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ನೆರವೇರುತ್ತವೆ. ಇನ್ನು ಮಕ್ಕಳು ಮನೆಯಲ್ಲಿ ಓದ್ತಾ ಇಲ್ಲ, ಬರಿತಾ ಇಲ್ಲ, ವಿಪರೀತ ಮೊಂಡಿ ಹಠ ಮಾಡ್ತಾ ಇದ್ದಾರೆ, ಚಂಡಿ ಹಿಡಿತಾ ಇದ್ದಾರೆ ಅಂದರೂ ಕೂಡ ಆ ತಿಕ್ಕಿರುವಂತಹ ಸಾಣೆಕಲ್ಲಿಗೆ ತಿಕ್ಕಿರುವಂಥ ಗಂಧವನ್ನು ತಿಲಕವಾಗಿ ಹಚ್ಚಿ ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಶಿಕ್ಷಣದಲ್ಲಿ ಉತ್ತರಾದಿಯಾಗಿ ಬೆಳೀತಾರೆ, ಬದುಕ್ತಾರೆ, ಬಾಳ್ತಾರೆ. ಒಂದು ಭಾವನಾತ್ಮಕತೆಗೆ ನಿಮ್ಮ ಯಾವ ವಿಚಾರಕ್ಕಾದರೂ ಮಕ್ಕಳು ಕೂಡ ಸ್ಪಂದಿಸ್ತಾರೆ. ಇನ್ನು ನಿಮಗೊಂದು ಸ್ಥಳ ವಶೀಕರಣ ಆಗಬೇಕು. ಈ ಜಾಗ ನಾನು ತಗೋಬೇಕು, ವರ್ಷಾನುಗಟ್ಟಲೆಯಿಂದ ಕಾಯ್ತಾ ಇದ್ದೀನಿ, ಈ ವ್ಯವಹಾರ ಕುದುರ್ತಾ ಇಲ್ಲ, ಈ ಆಸ್ತಿ ಆಡಂಬರದಲ್ಲಿ ಹೊಂದಾಣಿಕೆ ಬರ್ತಾ ಇಲ್ಲ ಅಥವಾ ಪಾಲುದಾರಿಕೆ ಆಗ್ತಾ ಇಲ್ಲ ಅಂತ ತಿಳ್ಕೊಂಡ್ರೆ, ಆ ಸ್ಥಳ ನಿಮಗೆ ವಶೀಕರಣ ಆಗಬೇಕಂದ್ರೆ ಉತ್ತರಾಣಿ ಗಿಡದ ಬೇರನ್ನು ತಂದು ಅರಿಶಿಣದ ಜೊತೆ ಮಿಕ್ಸ್ ಮಾಡಿ ಪೂಜೆ ಮಾಡಿಬಿಟ್ಟು ಆ ಭೂಮಿಯಲ್ಲಿ ನೀವು ಹೂತಾಕಿದ್ದಾರೆ, ಆ ಸ್ಥಳ ನಿಮಗೆ ವಶ ಆಗುತ್ತೆ. ಅದು ನೀವು ಅಂದುಕೊಂಡಂಥ ಕೆಲಸ ಅಲ್ಲೂ ಕೂಡ ನೆರವೇರುತ್ತೆ. ಇನ್ನೂ ಕೂಡ ಬಲಿಷ್ಠವಾಗಿ ಹೇಳಬೇಕಂದ್ರೆ, ಇನ್ನು ಧನ ವಶೀಕರಣದ ಬಗ್ಗೆ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇದೆ, ಸಾಲ ಬಾಧೆಗೆ ಹೋಗಿದ್ದೀರಾ, ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಅಂದರೆ ಇದೇ ಉತ್ತರಾಣಿ ಗಿಡದ ಬೇರನ್ನು ಅರಿಶಿಣ ಹಾಕಿ ಹಚ್ಚಿ ನಿಮ್ಮ ಬೀರುನಲ್ಲಿ ಅಥವಾ ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಅಥವಾ ನಿಮ್ಮ ಕಿಜೋರಿನಲ್ಲಿ ಇಟ್ಟು ನೀವು ಬಿಟ್ಟುಬಿಡಿ. ಇಂತಿಷ್ಟು ದಿನಗಳು, ಒಂದು 3-4 ತಿಂಗಳುಗಳ ಕಾಲ ಬಿಟ್ಟುಬಿಡಿ ವೀಕ್ಷಕರೇ, ನಿಮ್ಮ ಅದೃಷ್ಟವೇ ಬದಲಾಗ್ತದೆ. ನಿಮಗೆ ಧನವಶೀಕರಣ ಆಗೋದು ಗ್ಯಾರಂಟಿ. ಬಲಿಷ್ಠ ಅತೇಂದ್ರಿಯ ಶಕ್ತಿ ಇರುವಂಥ ಉತ್ತರಾಣಿ ಗಿಡದ ಪ್ರಯೋಗ ನೀವು ತೆಗೆದುಕೊಂಡು ನೋಡಿ. ಅಮಾವಾಸ್ಯೆಯಿಂದ ನಿಮ್ಮ ಅದೃಷ್ಟ ಬದಲಾಗ್ತದೆ. ನಮಸ್ಕಾರ ವೀಕ್ಷಕರೇ.